ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರಿಗೆ ಪ್ರಣಾಮಗಳು. ಅದೇ ರೀತಿಯಾಗಿ ಸ್ವಾಮಿ ಬೋಧಸ್ವರೂಪಾಂಜಿ ಪ್ರಕಾಶಾಂಜಿ ಮಹಾರಾಜ್ ಹಾಗೂ ಈ ವೇದಿಕೆ ಎದುರು ಇರತಕ್ಕಂತಹ ಸನ್ಯಾಸಿ ಬೃಂದ, ಮಾತೆಯರು ಹಾಗೂ ಆಗಮಿಸಿರ್ತಕ್ಕಂತಹ ಎಲ್ಲ ಮೂರ್ತಿತ್ರಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ಬೇಲೂರು ಮಠದಿಂದ ಕಡಪ್ಪದಿಂದ ಬಂದಿದ್ದಾರೆ ಅಂದ ಕೂಡಲೇ ನೀವೆಲ್ಲ ತೆಲುಗಿನಲ್ಲಿ ಮಾತಾಡ್ತಾರೋ ಅಂತ ಅಂದ್ಕೊಂಡಿದ್ದು. ನಾನು మాట్లాడుತೀನಿ, తెలుగులో మాట్లాడగలను. ఎందుకంటే ఆంధ్రప్రదేశ్లో ఇప్పుడు దాదాపు 12 సంవత్సరాల నుంచి ఉంటున్నాను కనుక తెలుగులో మాట్లాడగలను. ಆದರೆ ಕರ್ನಾಟಕ ಭಕ್ತ ಭಾವ ಪ್ರಚಾರ ಪರಿಷತ್ ಭಕ್ತ ಸಮ್ಮೇಳನ ಮುಖ್ಯವಾಗಿ ಇದರಲ್ಲಿ ನನ್ನ ಕೆಲವು ಅಬ್ಸರ್ವೇಷನ್ ಬಗ್ಗೆ ಹೇಳ್ತೀನಿ. ಮೂಲತಃ ಭಾವ ಪ್ರಚಾರ ಅಂತ ಹೇಳಿದ್ರೆ ಈ ಭಾವ ಪ್ರಚಾರ ಶ್ರೀರಾಮಕೃಷ್ಣನಲ್ಲೇ ಪ್ರಾರಂಭವಾಯಿತು. ಅದಾದ ಮೇಲೆ ಬರ್ತಾ ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ರಾಮಕೃಷ್ಣ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ರು. ಅದರ ಮೂಲಕ ಭಾವ ಪ್ರಚಾರ. ಆಮೇಲೆ ಅದಾದಮೇಲೆ ಶಾರದಾ ಮಠದ ಸ್ಥಾಪನೆ, ಅದರ ಮೂಲಕ ಭಾವ ಪ್ರಚಾರ. ಹೀಗೆ ವ್ಯಾಪ್ತಿಯಾಗ್ತಾ ಹೋಗ್ತಾ ಇರುವಾಗ 1980ನೇ ಇಸ್ವಿಯಲ್ಲಿ ಬೇಲೂರು ಮಠದಲ್ಲಿ ಒಂದು ಡಿವೋಟಿಸ್ ಕನ್ವೆನ್ಷನ್, ಭಾರತ ದೇಶದಿಂದ ಎಲ್ಲ ಕಡೆಯಿಂದ ಬಂದಿರತಕ್ಕಂತಹ ಡಿವೋಟಿಸ್ ಕನ್ವೆನ್ಷನ್ ನಡೀತು. ದಶಮಾಧ್ಯಕ್ಷರಾಗಿರ್ತಕ್ಕಂತಹ ಪೂಜ್ಯ ಸ್ವಾಮಿ ವೀರೇಶ್ವರಾಂಜಿ ಮಹಾರಾಜ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಏನು ಕೇಳಿಕೊಂಡ್ರು ಅಂತ ಹೇಳಿದ್ರೆ, ಜನ ಅಲ್ಲಿ ಬಂದಿರತಕ್ಕಂಥ ಭಕ್ತರು ಈಗ ಇರತಕ್ಕಂತಹ ಕೇಂದ್ರಗಳ ಸಂಖ್ಯೆ, ರಾಮಕೃಷ್ಣ ಮಿಷನ್ ಕೇಂದ್ರಗಳ ಸಂಖ್ಯೆ ಬಹಳ ಕಡಿಮೆ ಇದೆ, ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಕಡೆಗೆ ಕೇಂದ್ರಗಳನ್ನು ತೆಗಿಬೇಕು ಅಂಥೇಳಿ. ಆಗ ಪೂಜ್ಯರಾಗಿರ್ತಕ್ಕಂಥ ವೀರೇಶ್ವರಾಂಜಿ ಮಹಾರಾಜ್ ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಕೇಂದ್ರಗಳನ್ನು ತೆಗಿಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಬ್ರಹ್ಮಚಾರಿಗಳು ಬೇಕು. ಹೆಚ್ಚು ಹೆಚ್ಚು ಬ್ರಹ್ಮಚಾರಿಗಳು ಎಲ್ಲಿಂದ ಬರ್ತಾರೆ? ಭಕ್ತರ ಮನೆಯಿಂದ ಬರ್ತಾರೆ ಅಲ್ವೇ? ಹೀಗಾಗಿ ನೀವು ಭಕ್ತರು, ನೀವು ಎಲ್ಲೆಲ್ಲಿದ್ದೀರೋ, ಹೇಗೆ ನಿಮಗೆ ಸಾಧ್ಯವಾಗುತ್ತೋ ಆ ಥರ ಈ ಭಾವಪ್ರಚಾರದ ಕಾರ್ಯವನ್ನು ಮೊದಲುಗೊಳ್ಬೇಕು. ಕೆಲವು ಭಕ್ತರಿದ್ದರೆ, ಒಂದು 10 ಜನ ಇದ್ದೀರಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಜಾಗದಲ್ಲಿ ವಾರಕ್ಕೊಂದು ಸಲ ಬಂದು ಆಮೇಲೆ ಸ್ವಲ್ಪ ಶ್ರೀರಾಮಕೃಷ್ಣ ವಚನವೇದವನ್ನು ಓದಿ ಆರತಿ ಮಾಡಿ ಶ್ರೀರಾಮಕೃಷ್ಣರಿಗೆ ಒಂದೊಂದು ವಾರ ಒಂದೊಂದು ಮನೆಯಲ್ಲಿ, ಇಲ್ಲಾದರೂ ಒಂದು ಜಾಗದಲ್ಲಿ ಎಲ್ಲಾದ್ರೂ. ಅದಲ್ಲದೆ ಮಕ್ಕಳಿಗೋಸ್ಕರ ರಾಮಾಯಣ ಮಹಾಭಾರತ ಕಥೆಗಳು, ಶ್ರೀರಾಮಕೃಷ್ಣರು ಶಾರದಾ ಮಾತೆ ಸ್ವಾಮಿ ವಿವೇಕಾನಂದರ ಕಥೆಗಳು, ಆಮೇಲೆ ಸ್ತೋತ್ರ ಪಾಠಗಳನ್ನು ಹೇಳ್ಕೊಳ್ಳೋದು, ಭಗವದ್ಗೀತೆ ಕಲಿಸೋದು, ಈ ಥರ ಪ್ರತಿ ಆದಿತ್ಯವಾರ ಈ ಥರದ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳಿ ಅಂಥೇಳಿ ಅವರು ಹೇಳಿದರು. ಅದಾದ ಮೇಲೆ ಸ್ವಾಮೀಜಿಯವರು ಒಂದು ನಿರ್ಧಾರ ತೆಗೆದುಕೊಂಡ್ರು. ಏನು ಅಂತ ಹೇಳಿದ್ರೆ, ಎಷ್ಟೋ ಕಡೆಗೆ ಆ ಥರದ ಕೇಂದ್ರಗಳು ಕೆಲಸ ಮಾಡ್ತಾಯಿದ್ವು, ಆದರೆ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಇವೆಲ್ಲರನ್ನು ಕೂಡ ಈ ಒಂದು ಭಾವಪ್ರಚಾರ ಪರಿಷತ್ ಅಂತ ಒಂದು ಪರಿಕಲ್ಪನೆಯನ್ನು ಮಾಡಿ ಅದರ ಕೆಳಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ, ಅಂದರೆ ಬೇಲೂರು ಮಠದ ಮಾರ್ಗದರ್ಶನದಲ್ಲಿ ಮಾಡಲಿಕ್ಕೆ ಅಂಥೇಳಿ ಆ ಒಂದು ಆಗಲಿಂದ ಪ್ರಾರಂಭವಾಯಿತು ಭಾವಪ್ರಚಾರ ಪರಿಷತ್ ಅಂಥೇಳಿ. ಭಾರತ ದೇಶದ ಎಲ್ಲ ಕಡೆಗೆ ಈಗ ಪ್ರಸ್ತುತವಾಗಿ 36 ಭಾವಪ್ರಚಾರ ಪರಿಷತ್ಗಳಿವೆ. ಕರ್ನಾಟಕದ ಒಂದಾದರೆ ಆಂಧ್ರ ಪ್ರದೇಶದಲ್ಲಿ 4 ಇದೆ, ತೆಲಂಗಾಣದಲ್ಲಿ 1, ಉತ್ತರಾಂಧ್ರ, ಮಧ್ಯಾಂಧ್ರ, ರಾಯಲಸೀಮೆ. ನಾನಿರೋದು ರಾಯಲಸೀಮೆಯಲ್ಲಿ. ಅನಂತಪುರದಲ್ಲಿ 28, 29, 30 3 ದಿವಸ ಇಡೀ ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿ ಭಾವಪ್ರಚಾರ ಪರಿಷತ್ತು ವಾರ್ಷಿಕ ಸಮ್ಮೇಳನ ನಡೀತಾ ಇದೆ ಅಲ್ಲಿ. ಈ ಬರೋ ನವಂಬರ್ನಲ್ಲಿ 28, 29, 30. ಅದಕ್ಕೆ ಉಪಾಧ್ಯಕ್ಷರಾಗಿರತಕ್ಕಂತಹ ಪರಮಪೂಜ್ಯ ಸ್ವಾಮಿ ವಿಮಲಾತ್ಮಾಂಜಿ ಮಹಾರಾಜ್ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಹೀಗೆ ಬೇರೆ ಬೇರೆ ಕಡೆಗೆ ಇದು ನಡೆಸ್ತಾ ಇರತಕ್ಕಂಥದ್ದು. ಕೆಲವು ಒಂದು ಸ್ಟೇಟಿಗೆ 1, ಕೆಲವು 3-4 ಸ್ಟೇಟಿಗೆ 1, ಕೆಲವು 1 ಸ್ಟೇಟಿಗೆ 2-3, ಈ ಥರ ಎಲ್ಲ ಇದೆ.
ಎಲ್ಲ ಸೇರಿ 36 ಭಾವಪ್ರಚಾರ ಪರಿಷತ್ಗಳಿವೆ. ಅವುಗಳಲ್ಲಿ 984 ಕೇಂದ್ರಗಳು, ಈ ಧಾರವಾಡದಂತಹ ಕೇಂದ್ರ ಎಲ್ಲ ಸೇರಿ ಒಟ್ಟು 984 ಕೇಂದ್ರಗಳು ಇದರಲ್ಲಿ ಮಾಡ್ತಾ ಇವೀಗ ಭಾವಪ್ರಚಾರ ಪರಿಷತ್. ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ರಾಮಕೃಷ್ಣ ಮಿಷನ್ ಕೇಂದ್ರಗಳು ಅಂತ ನೀವು ತಿಳ್ಕೊಂಡ್ರೆ, ಶಾರದಾ ಮಠದ ಕೇಂದ್ರಗಳು ತಿಳ್ಕೊಂಡು ಎಲ್ಲ ಸೇರಿ ಒಂದು 300 ಆಗ್ಬೋದು. ಆದರೆ ಈ 1000 ಅಲ್ಲಿಯೂ ಕೂಡ ಇದೇ ಭಾವಪ್ರಚಾರ ನಡೀತಾ ಇದೆ ಅವ್ಯಾಹತವಾಗಿ. ಹೀಗಾಗಿ ಈ ಒಂದು ಪರಿಕಲ್ಪನೆಯಲ್ಲಿ ಒಂದು ಮಾಡುವಂಥದ್ದು. ಹಾಗಾಗಿ ಈ ಭಾವಪ್ರಚಾರದಲ್ಲಿ ಒಂದು ಕೇಂದ್ರದಲ್ಲಿ ಮಾಡೋದು ಒಂದಾದರೆ, ಹೊಸ ಹೊಸ ಭಕ್ತರೆಲ್ಲ ಬರಬೇಕಾದ್ರೆ ವಾರ್ಷಿಕ ಸಮ್ಮೇಳನ ಮಾಡಬೇಕು ಅಂಥೇಳಿ ಇದು ಮಾಡಿದ್ರು ಒಂದೊಂದು ಕಡೆಗೆ. ಹಾಗೆ ಮಾಡಿದಾಗ ಬೇರೆ ಕಡೆಯಿಂದ ಹೇಗೆ ಭಕ್ತರು ಬರ್ತಾರೋ ಹಾಗೆ ಆ ಯಾವ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೋ ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥವ್ರಿಗೆಲ್ಲರಿಗೂ ಹೆಚ್ಚು ಹೆಚ್ಚು ಜನರು ಬರೋ ಹಾಗೆ ಅದೊಂದು ವ್ಯವಸ್ಥೆಯನ್ನು ಮಾಡಬೇಕು, ಅವ್ರನ್ನ ಆಹ್ವಾನ ಮಾಡಬೇಕು. ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಕೂಡ ಈ ಭಾವಪ್ರಚಾರಕ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ವಾರ್ಷಿಕ ಸಮ್ಮೇಳನದ ಪ್ರಾರಂಭವಾಯಿತು. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡುವಾಗ ನಾನು ಚಂಡೀಗಢನಲ್ಲಿದ್ದೆ. ಇದ್ದಾಗ ಅಲ್ಲಿ ಉತ್ತರ ಪಶ್ಚಿಮಾಂಚಲ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ ಅಂತ ಹೇಳಿದೆ. ಒಟ್ಟು 12 ಕೇಂದ್ರಗಳಿವೆ. ಅಲ್ಲಿ ವಾರ್ಷಿಕೋತ್ಸವ ನಡೆಯೋದು ನೋಡಿದ್ದೀನಿ. ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆಗೆ ನಡೆಯೋದು ನೋಡಿದ್ದೀನಿ. ಅದೇ ಕರ್ನಾಟಕದಲ್ಲೂ ಕೂಡ ಇದಕ್ಕೂ ಮೊದಲು ಗದಗದಲ್ಲಿ, ಅದಾದಮೇಲೆ ಕಳೆದ ವರ್ಷ ತುಮಕೂರಿನಲ್ಲಿ, ಹೀಗೆ ಬೇರೆ ಕಡೆಗೆಲ್ಲ ಭಾವಪ್ರಚಾರ ಪರಿಷತ್ನಲ್ಲಿ ಭಾಗವಹಿಸಿದ್ದೇನೆ. ಆಮೇಲೆ ಈ ಸಲ ಇಲ್ಲಿ ಧಾರವಾಡದಲ್ಲಿ ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮ ನಡೀತು. ಅದರ ಬಗ್ಗೆ ಯಾವುದೇ ರೀತಿಯ ಸಂದೇಹವೂ ಇಲ್ಲ. ನಾನು ಈ ಕ್ವಾಲಿಟಿ ಆಫ್ ದಿ ಪ್ರೋಗ್ರಾಮ್ಸ್ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ದೃಷ್ಟಿಯಲ್ಲಿ ನೋಡೋದಾದರೆ ಅದು ಸ್ಪೀಕರ್ಸ್ ಇರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರಬಹುದು, ಆಮೇಲೆ ಭಜನೆಗಳು, ಇವುಗಳೆಲ್ಲವನ್ನು ನೋಡುವಾಗ ಆ ಒಂದು ಕಾರ್ಯಕ್ರಮದ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಸಂದೇಹವಿಲ್ಲ. ಹಾಗಾಗಿ ಈ ಒಂದು ರಾಮಕೃಷ್ಣ ಭಾವವನ್ನು ಪ್ರಚಾರ ಮಾಡಲಿಕ್ಕೆ ಪ್ರತಿಯೊಬ್ಬರು ಒಂದು ಯೋಚನೆ ಮಾಡಬೇಕೇನು ಅಂತ ಹೇಳಿದ್ರೆ, ಇದು ಶ್ರೀರಾಮಕೃಷ್ಣರೇ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂಥೇಳಿ. ಯಾಕೆಂತ ಹೇಳಿದ್ರೆ ಅವರ ಒಂದು ಭಾವದ ವೈಶಿಷ್ಟ್ಯ ಏನು? ಕುವೆಂಪು ಅವರು ಹೇಳ್ತಾರೆ, ಆಳವಂಬುಧಿ ಆಳ ಮೇರೆಯು ನಭದ ವಿಸ್ತಾರ. ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಎಷ್ಟು ವಿಶಾಲವಾಗಿದ್ದೋ ಉದಾರವಾಗಿದೆಯೋ ಅಷ್ಟೇ ಆಳವಾಗಿಯೂ ಗಂಭೀರವಾಗಿಯೂ ಕೂಡ ಇದೆ ಅಂತೇಳಿ ಭಾವ. ಅದು ಈ ಭಾವದ ಒಂದು ವೈಶಿಷ್ಟ್ಯ. ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಎಷ್ಟು ಉದಾರವಾಗಿದೆಯೋ, ಎರಡೂ ಒಂದೇ ಸಲ ಆಗಲಿಕ್ಕೆ ಸಾಧ್ಯವಿಲ್ಲ, ವಿರೋಧಾಭಾಸ ಇದು. ವಿಸ್ತಾರವಾಗಿದ್ದರೆ ಅದರಲ್ಲಿ ಗಂಭೀರತೆ ಅನ್ನತಕ್ಕಂಥದ್ದಿಲ್ಲ, ಗಂಭೀರತೆ ಇದ್ದರೆ ಅದರಲ್ಲಿ ವಿಸ್ತಾರವಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರದಲ್ಲಿ ಇದೊಂದು ವೈಶಿಷ್ಟ್ಯ. ಯಾಕೆಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೆ ಹಿಂದೆ ಇರತಕ್ಕಂತಹ ಒಂದು ಉದ್ದೇಶ. ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡುವಾಗ ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಏನು ಹೇಳಿದ್ರು? ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ. ಇದರಲ್ಲಿ ಎರಡೂ ಕೂಡ ಸೇರಿರಬೇಕು. ಒಂದು ನಿನ್ನ ಉದ್ಧಾರ, ಮೋಕ್ಷ, ಅದಕ್ಕೋಸ್ಕರ ನೀನು ಪ್ರಯತ್ನವನ್ನು ಮಾಡಬೇಕು. ಆದರೆ ನನ್ನ ಮೋಕ್ಷ ಅಂತ ತಕ್ಷಣ ಜಗತ್ತನ್ನು ಬಿಟ್ಟು ಬಿಡಬೇಕು ಅಂತ ಹೇಳಲ್ಲ. ಜಗದ್ಹಿತಾಯಚ, ಜಗತ್ತಿನ ಹಿತಕ್ಕೋಸ್ಕರ. ಈ ಎರಡನ್ನೂ ದೃಷ್ಟಿಯಲ್ಲಿಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಶಿವಜ್ಞಾನ ಜೀವಸೇವಾ ಅನ್ನೋ ದೃಷ್ಟಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದರೆ, ಮುಕ್ತಿಗೋಸ್ಕರವಾಗಿ ಪ್ರತಿನಿತ್ಯ ಮಂತ್ರದೀಕ್ಷೆ ಯಾರ್ಯಾರು ತೆಗೆದುಕೊಂಡು ಅವರಿಗೆಲ್ಲ ಗೊತ್ತಿದೆ. ಗುರುಗಳೇನು ಹೇಳ್ತಾರೆ, ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಉಪಾಸನೆಯನ್ನು ಮಾಡಬೇಕು, ಕಡೇ ಪಕ್ಷ 108 ಆದರೂ ಜಪ ಮಾಡಲೇಬೇಕು ಅಂಥೇಳಿ ಆ ಒಂದು ಉದ್ದೇಶವನ್ನು ಹೇಳ್ತಾರೆ. ಹೀಗಾಗಿ ಸಾಧನೆ ವಿಷಯದಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾ ಇದ್ರೂ ಪ್ರತಿನಿತ್ಯ ಮಾಡಬೇಕು, ಹೆಚ್ಚಿಗೆ ಮಾಡಲಿಕ್ಕೆ ಹೋಗಬೇಡ, ಮಾಡೋದನ್ನು ಬಿಡಬೇಡ. ಯಾರು ಹೇಳ್ತಾ ಇದ್ದಿದ್ದು? ಪುರುಷೋತ್ತಮಾಂಜಿ ಮಹಾರಾಜ್. ಹೆಚ್ಚಿಗೆ ಮಾಡಲಿಕ್ಕೆ ಹೋಗಬೇಡ, ಆದರೆ ಮಾಡೋದನ್ನು ಮಾತ್ರ ಬಿಡಬಾರ್ದು, ನಿರಂತರವಾಗಿ ಮಾಡಬೇಕು. ಇದು ಸಾಧನೆಯ ಒಂದು ಮೂಲ ಇದು ಮಂತ್ರ. ಹೀಗಾಗಿ ಪ್ರತಿನಿತ್ಯ ಇದನ್ನು ಮಾಡ್ತಾ ಇರುವಾಗ ಸ್ವಾಭಾವಿಕವಾಗಿ ಆ ಭಾವ ಅನ್ನತಕ್ಕಂಥದ್ದು ನಮ್ಮಲ್ಲಿ ಆಳವಾಗಿ ಹೋಗುತ್ತೆ. ಆಮೇಲೆ ಅದನ್ನು ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಮಾಡೋದು? ಶಿವಜ್ಞಾನ ಜೀವಸೇವಾ ಈ ಭಾವನೆಯನ್ನು ತೆಗೆದುಕೊಂಡು ಅದನ್ನ ಕಾರ್ಯಗತವಾಗಿ ಮಾಡಿದ್ರೆ, ಭಾವಪ್ರಚಾರ ಅಂತಕ್ಕಂಥದ್ದು ಆಗಬೇಕಾದ್ರೆ ಮೊದಲು ಭಾವವನ್ನು ನಮ್ಮದಾಗಿಸಿಕೊಳ್ಬೇಕು. ಆಗ ನಮ್ಮ ಜೀವನ ಹಾಗೂ ನಮ್ಮ ಕೃತಿಯ ಮೂಲಕ ಈ ಪ್ರಚಾರ ಅಂತಕ್ಕಂಥದ್ದು ಆಗತ್ತೆ.
ಅದನ್ನ ನಾವೇ ಒಂದು ವೇಳೆ ಅಳವಡಿಸಿಕೊಳ್ಳಿಕ್ಕಾಗದೇ ಇದ್ದರೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇಂತಹ ಒಂದು ಭಕ್ತ ಸಮ್ಮೇಳನದಲ್ಲಿ ಅದಕ್ಕೋಸ್ಕರ ನಮಗೆ ಸ್ಫೂರ್ತಿ ಸಿಕ್ಕಿದರೂ ಕೂಡ ಹಿಂತಿರುಗಿ ನಾವು ಯಾವಾಗ ಹೋಗ್ತೀವೋ, ಭಕ್ತರು ತಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಮಾಡ್ತಕ್ಕಂಥ ಕಾರ್ಯಕ್ರಮ, ಅದೇ ರೀತಿಯಾಗಿ ಭಾವ ಪ್ರಚಾರ ಪರಿಷತ್ ಮೆಂಬರ್ ಆಶ್ರಮಗಳು ಅವರು ಕೂಡ ಅವರು ತಮ್ಮ ಸಂಸ್ಥೆಗಳಲ್ಲಿ ತಮ್ಮ ಕೇಂದ್ರಗಳಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮ, ಎಡಬಿಡದೆ ನಡೀತಕ್ಕಂಥ ಕಾರ್ಯಕ್ರಮ, ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೆ, ನಡೆಸಿದರೆ ಸ್ವಾಭಾವಿಕವಾಗಿ ಒಂದು ಸಂಸ್ಥೆಯಾಗಿ ಬಹಳ ಭದ್ರವಾಗಿ ಅದು ವ್ಯವಸ್ಥಿತವಾಗಿ ನಡೆಯುತ್ತೆ. ಅದರ ಜೊತೆಗೆ ನಾವು ಭಾವವನ್ನು ಒಳಗೊಳಿಸಿಕೊಂಡ್ರೆ ಸೇವೆ ಮಾಡಲಿಕ್ಕೆ ಕೂಡ ನಮಗೆ ಸುಲಭವಾಗುತ್ತೆ. ಹೀಗಾಗಿ ಇಂತಹ ಒಂದು ಕಾರ್ಯಕ್ರಮ, ವಾರ್ಷಿಕ ಸಮಾರಂಭ, ಇದು ಎಲ್ರಿಗೂ ಕೂಡ ಆ ಸ್ಫೂರ್ತಿಯನ್ನು ಕೊಡಬೇಕು. ಮೊದಲನೇದಾಗಿ ಭಾವವನ್ನು ನಮ್ಮದಾಗಿಸಿಕೊಂಡು ಅದಾದಮೇಲೆ ಅದನ್ನ ಪ್ರಚಾರ ಮಾಡಲಿಕ್ಕೆ ಕೂಡ ಇದು ಮಾಡಬೇಕು. ಎಷ್ಟೋ ಸಲ ಹೇಳ್ತಾರೆ, ಹೀ ಈಸ್ ಎ ಗುಡ್ ಪರ್ಸನ್, ಗುಡ್ ಫಾರ್ ನಥಿಂಗ್. ನಾವು ತಿಳಿದುಕೊಂಡು ಒಂದು ವೇಳೆ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಇಟ್ಸ್ ಆಫ್ ನೋ ಯೂಸ್. ಒಳ್ಳೆಯದು ಅಂತ ಗೊತ್ತಿದೆ ನಮಗೆ, ಅದು ನಾವು ಅಳವಡಿಸ್ಕೊಂಡಿದ್ದೀವಿ. ಆದರೆ ಇಂಥ ಒಂದು ಭಾವವನ್ನು ಪ್ರಚಾರ ಮಾಡದೇ ಇದ್ದರೆ ಏನಾಗುತ್ತೆ, ಆಗ ಯಾವುದು ಕೆಲಸಕ್ಕೆ ಬಾರದೇ ಇರೋದು ಅದಕ್ಕೆ ಪ್ರಚಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂತಹ ಒಳ್ಳೆಯ ಒಂದು ರತ್ನ ನಮ್ಮಲ್ಲಿರುವಾಗ ಇದನ್ನು ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಕೊಡತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಸಾಧನೆ ಮಾಡೋದ್ರ ಜೊತೆಗೆ ಇದನ್ನು ಕೊಡಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಭಾವಪ್ರಚಾರದ ಕೇಂದ್ರಗಳು ಕೂಡ ಆ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಕಾರ್ಯಕ್ರಮಗಳು ಅದಕ್ಕೆ ಸ್ಫೂರ್ತಿಯನ್ನು ನೀಡಬೇಕು. ಶ್ರೀರಾಮಕೃಷ್ಣರು, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವರ್ಕ್ 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 ಅನ್ ಟು ಡೆತ್, ಐ ಆಮ್ ವಿತ್ ಯು, ವೆನ್ ಐ ಆಮ್ ಗಾನ್ ಮೈ ಸ್ಪಿರಿಟ್ ವಿಲ್ ವರ್ಕ್ ವಿತ್ ಯು. ಕೆಲಸವನ್ನು ಮಾಡಿ ನಾನು ನಿಮ್ಮ ಜೊತೆಗಿದ್ದೇನೆ, ನಾನು ಹೋದ್ಮೇಲೆ ನನ್ನ ಶಕ್ತಿ ನಿಮ್ಮ ಜೊತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆದ್ದರಿಂದ ಅಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೂರ್ತಿತ್ರಯರ ಆ ಒಂದು ಕೃಪೆ ಎಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.